ಕೋಟೆ ಭದ್ರಕೋಟೆ. ಈ ಬೈರೇಗೌಡಲ್ಲಿ ಕೋಟಿ ಕೋಟಿ ಗಣಹ. ಈ ಊರಲ್ಲಿ ಏನಾದ್ರೂ ನನ್ನ ಎದುರಾಗಿ ಕೋಟಿ ಕೋಟಿ ಹಣ ಸಂಪಾದಿಸಿದ್ರೆ ನನ್ನ ಊಟಿನ ಸಮ. ಈ ಬೈರೇಗೌಡಂದರೆ ಸುತ್ತೂರಿನ ಹಳ್ಳಿಗಳು ಗಣ 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 ಎಕ್ಕಚಿತ್ತವನ್ನು ನೋವಿ ನನಗೆ ಎದುರಾಗಿ ನಿಲ್ಲುತ್ತದೆ ಅಂದ್ರೆ ಏನಿದು ಈ ಗೌಡನ ಆರ್ಭಾಟ? ಸುತ್ತೂರಿನಲ್ಲಿ ಪ್ರತಿಯೊಂದು ನೋವು ಕೂಡ ನರಗಡಗಡ ನಡುಗುತ್ತದೆ ಅಂದ್ರೆ ಒಂದು ಹೊಸಗೂಸಿನ ಹೆಸರು ಕೇಳಿದರೆ ಸಾಕು, ಈ ಬೈರೇಗೌಡನ ಹೆಸರುಗಳು ಸತ್ತನೆ ಮಾಡುವುದಿಲ್ಲ. ನನ್ನ ಎದುರು ಮಾಡುವ ಗಂಡು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಗೌಡ್ರೆ ಗೌಡ್ರೆ, ಅಗ್ರಜ ಏನು ಫ್ಯಾಕ್ಟರಿನ ಇಷ್ಟ ಬೇಗನೆ ಬಂದೇ ಬಿಟ್ಟೆ? ಹೌದು ಗೌಡ್ರೆ, ಸ್ವಲ್ಪ ಮಹತ್ವವಾದ ಮಾತನಾಡಬೇಕಾಗಿತ್ತು, ಅದಕ್ಕಾಗಿ ನಿಮ್ಮನ್ನು ಕಾಣಬೇಕೆಂದು ಬಂದಿರುವೆ. ಏನು ಮಹತ್ವದ ವಿಷಯವನ್ನು ಹೇಳಿಕೆ ಬಂದಿರಬೇಯ? ಅದೇನಂತ ಹೇಳು ಅಗ್ರಜ. ಗೌಡ್ರೆ, ಒಬ್ಬ ಕಂದ ಅಧಿಕಾರಿ ನಮ್ಮ ಫ್ಯಾಕ್ಟರಿ ಬಂದ್ ಮಾಡಬೇಕೆಂದು ನಮಗೆ ನೋಟಿಸ್ ಕಳಿಸಿದ್ದಾನೆ, ಅದನ್ನು ತೆಗೆದುಕೊಳ್ಳಿ. ಏನು ನಮ್ಮ ಫ್ಯಾಕ್ಟರಿ ಬಂದ್ ಮಾಡೋಕೆ ನಮಗೆ ನೋಟಿಸ್ ಕಳಿಸಿದಾನ? ನನ್ನ ಹೆಸರು ಹೇಳಬೇಕಾಗಿತ್ತು. ಗೌಡ್ರೆ, ಅವನು ಎಷ್ಟು ತಿಳಿಸಿ ಹೇಳಿದರು ನನ್ನ ಮಾತನ್ನೇ ಕೇಳಲಿಲ್ಲ. ಅದಕ್ಕಾಗಿ ಸಂಘದಿಂದ ಬಂದರೆ ತೀರ್ಥ ಎನ್ನುವ ಹಾಗೆ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ. ಎಂತರಿರ್ಬೇಕು ನಿನ್ನಂತ ಬಲಗೈ ಬಂಟ? ಎಲ್ಲಿ ತಲೆ ರಂಗ ರಂಗ, ಹೇಳಿ ಬಾಸ್, ಹೇಗೆ ಕರೆದಿದ್ದು? ಹೊರಗಡೆ ಒಬ್ಬ ಅಧಿಕಾರಿ ನಿಂತಿದ್ದಾನೆ, ಅವನನ್ನು ಒಳಗೆ ಕರೆದುಕೊಂಡು ಬಾ. ಕರೆದುಕೊಂಡು ಬರ್ತೀನಿ ಈಗಲೇ. ನೀವು ಹೇಳಿದಾಗೆ ಕರೆದುಕೊಂಡು ಬಂದಿದ್ದೀನಿ, ಅದೇನಂತ ವಿಚಾರಿಸಿ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ಸರ್ಕಾರ ಅಧಿಕಾರಿ ನನ್ನ ಬಗ್ಗೆ ತಿಳಿದುಕೊಂಡು ಬಂದಂತೆ ಕಾಣ್ತಾ ಇದೆ. ಅಂದ ಹಾಗೆ ತಮ್ಮ ಹೆಸರು? ನನ್ನ ಹೆಸರು ಪಿ.ಕೆ. ರವಿ ಅಂತ. ಕೋಲಾರ ಜಿಲ್ಲೆಯಿಂದ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಇಂದು ನಿಮ್ಮ ಜಿಲ್ಲೆಗೆ ಜಿಲ್ಲಾ ಕಂದಾಯ ಅಧಿಕಾರಿಯಾಗಿ ಬಂದಿದ್ದೇನೆ. ನೋಡಿ ರವಿ ಅವರೇ, ನೀವು ಅಧಿಕಾರಿ ಎಂಬುದು ನಮಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀವು ಇನ್ನು ಮುಂದೆ ನಮ್ಮ ಜೊತೆ ಕೈ ಮಿಲಾಯಿಸಿದರೆ ಸ್ವರ್ಗದ ಸುಪ್ಪತ್ತಿಗೆಯಲ್ಲಿ ತೇಲಾಡುತ್ತೀರಿ. ಇದಕ್ಕೇನಂತೀರ? ಒಂದು ಮಾತನಾಡಿದರೆ ನನ್ನ ಅಧಿಕಾರವನ್ನು ಚಲಾಯಿಸಬೇಕಾಗುತ್ತದೆ. ಕುಟುಂಬದಿಂದ ನಾನು ಬಡವನಾಗಿರಬಹುದು, ಆದರೆ ಸರ್ಕಾರಕ್ಕೆ ನಾನು ಎಂದಿಗೂ ದ್ರೋಹ ಮಾಡುವನಲ್ಲ. ಶಭಾಷ್ ಅಧಿಕಾರಿ, ಶಭಾಷ್. ಹೆತ್ತ ತಂದೆ ತಾಯಿ ನಿನ್ನ ಸರ್ಕಾರ ಸೇವೆ ಮಾಡಿಕೊಂಡ್ರೆ ನನ್ನ ತಂದೆ ತಾಯಿಯ ಸರ್ಕಾರದ ಕೆಲಸ ಮಾಡಬೇಕು ಅಷ್ಟೇ. ಅದನ್ನು ಬಿಟ್ಟು ಈ ಬೈರೇಗೌಡರ ಸುತ್ತು ಬಂದರೆ ನಿನ್ನ ನರ ಮಾಡಿಬಿಡ್ತದೆ. ನೋಡಿ ಗೌಡ್ರೆ, ನೀವು ಕೂಡ ನನ್ನ ಹಾಗೆ
ಸರ್ಕಾರದ ಸೇವಕರೆಂಬುದನ್ನು ಮರೆಯಬೇಡಿ. ಅಷ್ಟೇ ಏಕೆ, ನಿಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡತಕ್ಕಂತ ಬಡ ಕಾರ್ಮಿಕರಿಗೆ ಒಳ್ಳೆಯದನ್ನು ಮಾಡಬೇಕು. ಅದನ್ನು ಬಿಟ್ಟು ಈ ರೀತಿ ಸರ್ಕಾರಕ್ಕೆ ಅನ್ಯಾಯ ಮಾಡುವುದು ಯಾವ ನ್ಯಾಯ? ಅಧಿಕಾರಿ, ಅಧಿಕಾರವಿದೆಯೆಂದ ಮಾತ್ರಕ್ಕೆ ನಮಗೆ ಬುದ್ಧಿ ಹೇಳಲು ಬರಬೇಡ. ನಿನ್ನಿಂದ ಬುದ್ಧಿ ಬೋಧನೆ ಮಾಡಿಸಿಕೊಂಡು ನಾವೇನು ಬುದ್ಧನಾಗಲು ಬೇಕಾಗಿಲ್ಲ. ಸುಮ್ಮನೆ ಬಂದ ಕೆಲಸದ ಬಗ್ಗೆ ಮಾತನಾಡಿ ಹೊರಟು ಹೋಗಿ ಬಿಡೋ ಇಲ್ಲಿಂದ. ನೋಡಿ ಗೌಡ್ರೆ, ನಾನೇನು ಇಲ್ಲಿ ನಿಮ್ಮ ಜೊತೆಗೆ ವೈರತ್ವ ಬೆಳೆಸಲು ಬಂದಿಲ್ಲ. ಅಂದ ಹಾಗೆ ನೀವೇನು ನನ್ನ ಶತ್ರುಗಳು ಅಲ್ಲ. ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ. ನೋಡಿ, ಹಲವಾರು ವರ್ಷಗಳಿಂದ ನಿಮ್ಮ ಫ್ಯಾಕ್ಟರಿಯ ಕಂದಾಯವನ್ನು ಸರ್ಕಾರಕ್ಕೆ ಕಟ್ಟಿಲ್ಲ. ನಿಮಗೆ ಆ ಬಡ್ಡಿ ಸೇರಿ 40 ಕೋಟಿಯಾಗಿದೆ. ಇನ್ನು 15 ದಿನದಲ್ಲಿ ನೀವು ಅದಕ್ಕೆ ಬಡ್ಡಿಯನ್ನು ಕಟ್ಟದೆ ಹೋದರೆ ನಿಮ್ಮ ಫ್ಯಾಕ್ಟರಿಯನ್ನು ಕಾನೂನಿನ ಪ್ರಕಾರ ಸೀಸ್ ಮಾಡಬೇಕಾಗುತ್ತದೆ. ಜೋಕೆ ಚೋಟೆ ಅಧಿಕಾರಿ, ನೀನು ನಮ್ಮ ಮೇಲೆ ತರ್ಕವನ್ನು ತೋರಿಸಿದೆಯಾದರೆ ನೀನು ಜೀವಂತ ಬದುಕುವುದಿಲ್ಲ. ಬದುಕುವ ದಾರಿ ನಿನಗೆ ಬೇಕಾಗಿದ್ದರೆ ನಮಗೆ ನೋಟಿಸ್ ಕಳಿಸಿದ್ರೆ ಸುಮ್ಮನೆ ರಿಟರ್ನ್ ತೆಗೆದುಕೊಂಡು ಮರಿಯಲ್ಲ ಹೊರಟು ಹೋದರೆ ಸರಿ, ಅಥವಾ ನಾನು ಅಧಿಕಾರನೇ ಮಾಡುತ್ತೇನೆ. ನಾನು ವಿಷಯ ತಿಳಿಸುತ್ತೇನೆ, ನೀನು ಹೊರ ಹಿಡಿದರೆ ಹರ ಹರ. ಗೌಡ್ರೆ, ಸುಮ್ಮನೆ ಇದ್ದಂತಲ್ಲ ಇವನ ಮಾತೇ ಮಿಂಚಿ ಮೀರ್ತಾ ಇದೆ. ಸುಮ್ಮನೆ ಈ ಅಗ್ರಜನ ಕೋಪವನ್ನು ಕೆಂಗಡಿಸಬೇಡ. ಸುಮ್ಮನೆ ಹೊಟ್ಟು ಹೋಗಿ ಬಿಡಲಿಂದ. ಮಿಸ್ಟರ್ ಬೈರೇಗೌಡ, ಮಾತು ಬಿಗಿ ಹಿಡಿತದಲ್ಲಿದ್ದರೆ ಸರಿ, ಇಲ್ಲದಿದ್ದರೆ ನಾನು ನನ್ನ ಅಧಿಕಾರವನ್ನು ಚಲಾಯಿಸಬೇಕಾಗುತ್ತದೆ. ನೀವು ಫ್ಯಾಕ್ಟರಿಯ ಕಂದಾಯವನ್ನು ಕಟ್ಟದೆ ಹೋದರೆ ಇಬ್ಬರನ್ನು ಒದ್ದು ಜೈಲಿಗೆ ಕಳಿಸಬೇಕಾಗುತ್ತದೆ. ಚೋಕೆ ಅಷ್ಟಕ್ಕೆ ಮೋಚವಾದ ಮಗನ ಕೋಟೆ ಕೋಟೆ, ಈ ಮಂತ್ರಿಗಳಿಗೆ ಎಚ್ಚರ ಹೇಳುವ ಹುಚ್ಚು ನಾಯೇ. ಸುಮ್ಮ ಅಧಿಕಾರದಿಂದ ಬೋಳಕ್ಕಿಸಬೇಡ, ಹೋಗಬೇಡ. ನಿನಗೆ ಹಣ ಎಷ್ಟು ಬೇಕು ಕೇಳೋ ಬಿಸಾಕ್ತೇನೆ. ಅದನ್ನು ತೆಗೆದುಕೊಂಡು ಉಲ್ಲಾಸ ಅದರ ಬಿಟ್ಟು ಏನಾದ್ರೂ ತಕರ ಮಾಡಿದ್ರೆ ನಿನಗೆ ನರಕದ ಯಾತ್ರೆ ತೋರಿಸುತ್ತೇನೆ. ಗೌಡ್ರೆ, ಒಂದೇ ಒಂದು ಸಾರಿ ಹೇಳಿಬಿಡಿ, ಇವನನ್ನು ಇಲ್ಲಿ ಕುಂದಾಚೆ ಯಮನ ಪಾದಕ್ಕೆ ಕಳಿಸಿಬಿಡ್ತೀನಿ. ನೋಡ್ರಿ, ನಾನು ಎಲ್ಲವನ್ನು ತಿಳಿದುಕೊಂಡೇ ಈ ಅಧಿಕಾರಕ್ಕೆ ಬಂದಿದ್ದೇನೆ. ನಾನೇನು ಲಂಚವನ್ನು ಕೊಟ್ಟು ಈ ಅಧಿಕಾರವನ್ನು ಗಿಟ್ಟಿಸಿಕೊಂಡಿಲ್ಲ. ಬಡ ರೈತನ ಮಗನಾಗಿ ಹುಟ್ಟಿ ಶ್ರದ್ಧೆಯಿಂದ ಅಧ್ಯಯನ ಮಾಡಿ IAS ಪಾಸ್ ಮಾಡಿ ಭಾರತಾಂಬೆಯ ಸೇವೆ ಮಾಡಲು ಪಣ ತೊಟ್ಟು ನಿಂತಿದ್ದೇನೆ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೇನೆ. ನೀವು ಹೊಂದುವ ಲಂಚಕ್ಕೆ ನಾನು ಎಂದಿಗೂ ಕೈ ಚಾಚಲರಿ. ಬರುತ್ತೇನೆ. ಈ ಅಧಿಕಾರಿಗೆ ಬಂದು ಗತಿ ಕಾಣಿಸುವುದನ್ನು ಬಳಸಿದ ಯಾವುದೇ ಇಲ್ಲ. ಮೊದಲು ಇವನನ್ನು ನರಾಕಟ್ಟ ಮಾಡಬೇಕು. ಗೌಡ್ರೆ, ಸೂರ್ಯ ಸಾಕ್ಷರ ಕೋಟಿಷ್ಟು ಸೂರ್ಯನಿದ್ದರು ಕೊರಗದ ಈ ಅಗ್ರಜನು ನಿಮ್ಮ ಜೊಡೆನಿರುವಾಗ ಇದರ ಬಗ್ಗೆ ನೀವೇ ಚಿಂತೆ ಮಾಡಬೇಡಿ. ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುವುದು ಅದು ನನ್ನ ಜವಾಬ್ದಾರಿ. ಇದರ ಬಗ್ಗೆ ತಲೆ ಕೆಡಿಸಬೇಡಿ, ಸುಮ್ಮನೆ ಬಿಟ್ಟು ಬಿಡಿ. ಏನು ಪಡಿಸೋಲಿ ಗೌಡ್ರ, ಭಾಗ್ಯಲಕ್ಷ್ಮಿ ಅಂದ್ರಿ. ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಯಾವ ಭಾಗ್ಯಲಕ್ಷ್ಮಿ? ಅದರಿ ಗೌಡ್ರ, ನಿಮ್ಮ ಹೊಲದ ತೋಟದ ಬಾವಿಯಲ್ಲಿ ಆ ಬೆಟ್ಟಪ್ಪನ ಕಳಿಸಿದ್ರಲ್ರಿ, ಆರೋ ಬಾವಿಯಾಗ ಮಣ್ಣು ಹಾಳು ಮಣ್ಣು ತೆಗೆಯುವಾಗ ಬಂಗಾರ ನಿಂದಿನ ಸಿಕ್ಕತ್ರಿ. ಗೌಡ್ರ, ಬಂಗಾರ ನಿಂದಿನ ಸಿಕ್ಕತ್ತ. ಏನು ಹೇಳ್ತಾ ಇದೆಯಾ ಪಡಿಸಲಿ? ಏನು ಹೇಳ್ತಾ ಇದೀಯಾ? ನಾ ಯಾಕೆ ಸುಳ್ಳು ಹೇಳಿದ್ರಿ ಗೌಡ್ರ? ಬೇಕಾದ್ರೆ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಹೇಳ್ತೀನಿ ಕೇಳ್ರಿ. ಗೌಡ್ರ, ಕೈ ಇಟ್ಟು ಹೇಳ್ತೀನಿ ಕೇಳ್ರಿ. ನೀನು ಹೇಳ್ತಿರುವ ಮಾತು ಸತ್ಯವೇನೋ? ಸತ್ಯ ರೀ ಸರ್, ಸತ್ಯ. ಅಂದ ಹಾಗೆ ಅವನು ಎಲ್ಲಿದ್ದಾನೆ ಈಗ?
ಅದ ರೀ ಗೌಡ್ರ ಅದೇ ರೀ ಆ ಬೆಟ್ಟ ಬದಲ್ರಲ್ಲ ಇದೇ ನಿಮ್ಮ ಸುದ್ದಿ ಗೊತ್ತಾಗಬಾರ್ದು ಅಂತ ಹೇಳಿ ಆ ಸರ್ಕಾರಕ್ಕೆ ನಿಧಿನ ಒಪ್ಸಕ್ ಹೊಂಟಾನತ್ರಿ ಈ ಗೌಡ್ರ ಬಂಗಾರ ನಿಧಿನ ಒಪ್ಸಕ್ ಹೊಂಟಾನತ್ರಿ. ಏನು ಸರ್ಕಾರಕ್ಕೆ ಒಪ್ಪಿಸಲು ಹೊರಟಿದ್ದಾನ? ಸರ್ಕಾರವೆಂದರೆ ನಾವೆಂದರೆ ಸರ್ಕಾರ. ಅವನಿಗೆ ಹೇಗೆ ತಿಳಿಸಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ರಂಗ, ಲೇ ರಂಗ, ಎಳೆದುಕೊಂಡು ಬರುವ ಮಗನನ್ನ. ಆಯ್ತು ಬಾಸ್, ಕರೆದುಕೊಂಡು ಬರುತ್ತೇನೆ. ಅಗ್ರಜ, ಆ ನಿಲಯದವರು ಸರ್ಕಾರಕ್ಕೆ ಒಪ್ಪಿಸುವ ಮೊದಲು ಆ ಬೆಟ್ಟಪ್ಪನ ತುಂಡಾಗಿ ಕತ್ತರಿಸಬೇಕು. ಏನಂತೀಯ? ನೀವು ಒಂದೇ ಒಂದು ಮಾತು ಹೇಳಿಬಿಡಿ ಸರ್, ಅವನನ್ನು ಹುಟ್ಟಿಲ್ಲ ಆಡಿಸಿ ಬಿಡ್ತೀನಿ. ಬಾಸ್, ನೀವು ಹೇಳಿದಾಗೆ ಕರೆದುಕೊಂಡು ಬಂದಿದ್ದೀನಿ, ಅದೇನಂತ ವಿಚಾರಿಸಿ. ನಮಸ್ಕಾರ ಗೌಡ್ರಿಗೆ. ಬೆಂಕಿ ಹಾಕುವ ನಿನ್ನ ನಮಸ್ಕಾರಕ್ಕೆ. ಗೌಡ್ರೆ, ನಾನು ನಿಮಗೆ ಮೋಸ ಮಾಡಬೇಕೆಂದು ಈ ರೀತಿ ಮಾಡಲಿಲ್ಲ ಗೌಡ್ರೆ. ಈ ನಿಧಿ ನಿಮ್ಮ ಹೊಲದಾಗ ಸಿಕ್ಕಿದ್ದು ನಿಜ. ಆದ್ರ ನಮ್ಮ ಇಬ್ಬರಿಗೆ ತೊಂದರೆ ಆಗಬಾರದೆಂದು ಇದನ್ನ ಸರ್ಕಾರಕ್ಕೆ ಒಪ್ಪಿಸಲು ಹೊರಟಿದ್ದೆ. ಅಷ್ಟು ಹುಚ್ಚುಮಾಯ ಮಗನ! ಸರ್ಕಾರಕ್ಕೆ ಒಪ್ಪಿಸಲು ನಾನು ನಿನ್ನ ಆಸ್ತಿಯಲ್ಲಿ ಹುಟ್ಟಿಲ್ಲ, ಅದು ನಮ್ಮ ಹೊಲದಲ್ಲಿ ಹುಟ್ಟಿದೆ. ಏಯ್! ಸರ್ಕಾರಕ್ಕೆ ಒಪ್ಪಿಸಲು ಅದೇನು ನಿಮ್ಮ ಅಪ್ಪನ ಮನೆ ಆಸ್ತಿ ಎಂದು ತಿಳಿದಿರೋ ಬಡವರ ಆಸ್ಕಲ್. ಸುಮ್ಮನೆ ನಮ್ಮ ಕೈಗೆ ಒಪ್ಪಿಸಿ ಹೊಟ್ಟು ಹೋಗ್ಬಿಡು. ಅಲ್ಲೋ ಬೆಟ್ಟಪ್ಪ, ಇದು ಸರ್ಕಾರಕ್ಕೆ ಹೆಂಗ್ ಗೊತ್ತೈತು? ಇದು ನಮ್ಮ ಗೌಡ್ರ ಹೊಲದಾಗ ಸಿಕ್ಕದ ನಿಧಿ. ನಮ್ಮ ಗೌಡ್ರ ಹೊಲದಾಗ ಸಿಕ್ಕದ ನಿಧಿ. ಅಲ್ಲ, ಸರ್ಕಾರ ಪಾಲಕ್ಕೆ ಹೆಂಗಾಕತಿ? ತಮ್ಮ ಸರ್ಕಾರ ಪಾಲಕ್ಕೆ ಹೆಂಗಾಕತಿ? ಹಾಕೊಂಡ್ರೆ ಮನುಷ್ಯರಿಗೆ ಆಸೆ ಇರಬೇಕು ನಿಜ, ಆದ್ರ ಇಷ್ಟೊಂದು ದುರಾಸೆ ಇರಬಾರದು. ಹಣದ ಸಂಪಾದನೆಯಲ್ಲಿ ಯಶಸ್ಸು